ಮಿನಿ ಅಖಾಡದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಪ್ರತಿನಿಧಿ ಬಸವರಾಜ್ ಕೂಡ ಜಾಯ್ನ್ ಆಗಿದ್ದಾರೆ ದಾವಣಗೆರೆಯಿಂದ. ಮಾತಾಡೋಣ. ಬಸವರಾಜ್, ಈಗ ಇಬ್ರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈಗ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಬ್ರಿಗೂ ಯಾರಿಗೂ ಇನ್ನೂ ಬಿ ಫಾರ್ಮ್ ಅಂತೂ ಸಿಕ್ಕಿಲ್ಲ ಕಾಂಗ್ರೆಸ್ನಿಂದ. ಸೊ ಹೋಗಿ ತಮ್ಮ ನಾಮಿನೇಷನ್ ಅಂತೂ ಇವರು ಫೈಲ್ ಮಾಡಾಗಿದೆ. ಈಗ ಇರುವಂತ ಪ್ರಶ್ನೆ ಅಂದ್ರೆ, ಮುಂದೆ ಈಗ ಕಾಂಗ್ರೆಸ್ನಿಂದ ಯಾರಿಗೆ ಸಿಗುತ್ತೆ ಬಿ ಫಾರ್ಮ್ ಅನ್ನುವಂಥದ್ದು? ಒಂದು ವೇಳೆ ಸಮರ್ಥಿಗೆ ಸಿಕ್ಕಿದ್ರೆ ಇನ್ನೊಬ್ರು ಪಕ್ಷೇತರರಾಗಿ ನಿಲ್ತಾರಾ ಅಥವಾ ಅವರು ಹಿಂಪಡಿತಾರಾ ಅನ್ನುವಂಥದ್ದು ಪ್ರಶ್ನೆ, ಅಥವಾ ಸಾದಿಕ್ ಪೈಲವಾನರಿಗೆ ಸಿಕ್ಕಿದ್ರೆ ಸಮರ್ಥ ಅವ್ರು ಹಿಂದೆ ಪಡಿತಾರಾ ಅಂತ. ಇವರಿಬ್ಬರ ನಡುವಿನ ಒಂದು ಪೈಪೋಟಿ ಏನಿದೆಯಲ್ಲ, ಅದ್ರ ಮಧ್ಯದಲ್ಲಿ ಈಗ ಇಬ್ರಿಗೂ ಕೂಡ ಮನವೊಲಿಕೆ ಮಾಡುವಂತಹ ಜವಾಬ್ದಾರಿ ಯಾರ್ದು? ಕಾಂಗ್ರೆಸ್ ಈಗ ಹೇಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯಪ್ರವೃತ್ತವಾಗಿದೆ ಹಾಗಾದ್ರೆ ಬಸವರಾಜ್? ರೆಹಮಾನ್, ನೀವು ಹೇಳಿದಂತೆ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆ, ಇದು ಅಲ್ಪಸಂಖ್ಯಾತರು ಇಲ್ಲೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಕ್ಷೇತ್ರ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 2,10,000 ಹೆಚ್ಚು ಮತದಾರರಲ್ಲಿ ಸುಮಾರು 80,000 ಜನ ಇಲ್ಲಿ ಅಲ್ಪಸಂಖ್ಯಾತರಿರ್ತಕ್ಕಂಥದ್ದು. ಅವರು ಟಿಕೆಟ್ಗೆ ಮೊದಲಿಂದ ಕೂಡ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ಈವರೆಗೆ ಏನು ಕಳೆದ 2008ರಿಂದ 4 ಚುನಾವಣೆ ನಡೆದ 4 ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಜಯಗಳಿಸಿರ್ತಕ್ಕಂಥ ಈ 4 ಚುನಾವಣೆಯಲ್ಲಿ ಪಕ್ಷೇತರರಾಗಿ ಮತ್ತು JDS ಅಭ್ಯರ್ಥಿಗಳಾಗಿ ಒಟ್ಟು 29 ಜನ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಈ 29 ಜನ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರಲ್ಲಿ ಸೈಯದ್ ಸೈಫುಲ್ಲಾ ಎಂಬತಕ್ಕಂಥ JDS ಅಭ್ಯರ್ಥಿ ಮಾತ್ರ ಏನು ಠೇವಣಿಯನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬಿ ಫಾರ್ಮ್ ಯಾರಿಗೆ ಸಿಗ್ತದೆ ಅವರೇ ರಾಜ ಎಂಬತಕ್ಕಂಥದ್ದು ವಾತಾವರಣ ಇರ್ತಕ್ಕಂಥದ್ದು. ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ಶಾಮನೂರ್ ಕುಟುಂಬದ ರಾಜಕೀಯ ಒಂದು ಶಕ್ತಿ ಅಂತ ಹೇಳಲಾಗ್ತಾ ಇದೆ. ಈ ಕ್ಷೇತ್ರವನ್ನು ಅವರು ಬಿಡಲಿಕ್ಕೆ ಸಿದ್ಧರಿಲ್ಲ ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲೇ ಒಂದು ನಾವು ಈ ಕ್ಷೇತ್ರ ಬಿಟ್ಟರೆ ನಮ್ಮ ಕೈ ತಪ್ಪಿದ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ತೊಂದರೆ ಆಗ್ತದೆ ಅಂತ ಹಿನ್ನೆಲೆಯಲ್ಲಿ ಬಿ ಫಾರ್ಮ್ಗಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಇವತ್ತು 6 ಗಂಟೆ ಒಳಗೆ ನಾವು ಏನು ಯಾರು ಅಭ್ಯರ್ಥಿ ಎಂಬತಕ್ಕಂಥ ಅಧಿಕೃತ ಘೋಷಣೆ ಆಗಿರ್ತಕ್ಕಂಥದ್ದು. ಯಾರಿಗೆ ಈ ಬಿ ಫಾರ್ಮ್ ಇವರನ್ನ ಯಾರು ಈಗಾಗಲೇ ಸಾದಿಕ್ ಪೈಲ್ವಾನ್ ಆಗಿರ್ಬೋದು ಮತ್ತು ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಏನು ಒಂದು 5-6 ಜನ ಆಕಾಂಕ್ಷಿಗಳಿದ್ದಾರೆ. ಇವರೆಲ್ಲ ಹಿಂತೆಗೆಸುವಂಥ ಒಂದು ಜವಾಬ್ದಾರಿಯನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥದ್ದು. ಆದರೆ ಬಿ ಫಾರ್ಮ್ ಎಲ್ಲ ಅಲ್ಪಸಂಖ್ಯಾತರಿಗೆ ಸಿಕ್ಕರೂ ಕೂಡ ಈ ಸಮರ್ಥವರು ಏನು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರ ಆಗಿರುವಂಥ ಒಂದು ಕ್ಷೇತ್ರ ಆಗಿದ್ದರಿಂದ ಈ ಬಿ ಫಾರ್ಮದ ಯಾರಿಗೆ ಒಂದು ಕೊನೆಯ ಕ್ಷಣದಲ್ಲಿ ಅವರು ಪಾಲಾಗ್ತಿದೆ ಅವ್ರಿಗೆ ಒಂದು ಉತ್ತಮವಾದ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಸದ್ಯಕ್ಕಂತೂ ಈ ಎಲ್ಲರ ಜೊತೆ ಮಾತನಾಡಿ ಎಲ್ಲ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಸುರ್ಜೇವಾಲಾ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಮೇಲಾಗಿ ಈಗಾಗಲೇ ಬಾಗಲಕೋಟೆಯಲ್ಲಿ ಯಾರು ತೀರ್ಕೊಂಡಿದ್ದಾರೆ, ಅಲ್ಲಿ ಮೇಟಿ ಅವರು ತೀರ್ಕೊಂಡಿದ್ದಾರೆ, ಮೇಟಿ ಅವರ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಶಾಮನೂರು ತೀರ್ಕೊಂಡಿದ್ದಾರೆ, ಶಾಮನೂರು ಕುಟುಂಬಕ್ಕೆ ಕೊಡಿ ಅಂತಕ್ಕಂಥ ಆಗ್ರಹ ಮೊದಲಿಂದ ಕೇಳಿ ಬರ್ತಾ ಇತ್ತು. ಇವತ್ತು ಅದಕ್ಕೆ ಒಂದು ಪುಷ್ಟಿ ಬಂದಿದೆ ಅಂತ ಹೇಳ್ಬೋದು. ಮೊದಲು ನೇರವಾಗಿ ನಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಎಂದೂ ಕೇಳಿರಲಿಲ್ಲ. ಆದರೆ ಇವತ್ತು ಮಗನೇ ಬಂದು ನಾಮಪತ್ರ ಸಲ್ಲಿಸಿದ್ದರಿಂದ ಇವರೇ ಟಿಕೆಟ್ ದಾವೇದಾರ ಆಗಿದ್ರು ಎಂಬತಕ್ಕಂಥದ್ದು ಅಧಿಕೃತವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಇವು ಇಬ್ಬರು ಕೂಡ ಕಾಂಗ್ರೆಸ್ ಹೆಸರಿನಲ್ಲೇ ಏನು ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಸಮರ್ಥ್ ಶಾಮನೂರ್ ಆಗಿರ್ಬೋದು, ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಹೆಸರಿನಲ್ಲಿ, ಅಖಿಲ ಭಾರತ ಕಾಂಗ್ರೆಸ್ನ ಹೆಸರಿನಲ್ಲಿ ಸಲ್ಲಿಸಿರ್ತಕ್ಕಂಥದ್ದು. ಇದಕ್ಕೆ ಅಧಿಕೃತವಾಗಿ ಇದು ಅಧಿಕೃತವಾಗಬೇಕಾದ್ರೆ ಅದಕ್ಕೆ ಒಂದು ಬಿ ಫಾರ್ಮ್ ಅನ್ನು ಕೊಡುವಂತ ಒಂದು ವ್ಯವಸ್ಥೆ ಸೋಮವಾರವೇ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಕೊನೆಯ ಕ್ಷಣದಲ್ಲಿ ಯಾವುದೇ ತೊಂದರೆ ಆಗಬಾರ್ದಂದ್ರೆ ಈ ಹಿಂದೆ ಕೂಡ ದಾವಣಗೆರೆ ಇತಿಹಾಸದಲ್ಲಿ 2008ರಲ್ಲಿ ಆದಂಥ ಒಂದು ಘಟನೆ, ನಾಮಪತ್ರ ಒಂದು ಏನು ಬಿ ಫಾರ್ಮ್ ಒಂದು ತಿದ್ದುಪಡಿಯಿಂದಾಗಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇರಲಿಲ್ಲ ಅಂತ ಒಂದು ವಾತಾವರಣ ಆಗಬಾರ್ದು ಎಂಬ ಹಿನ್ನೆಲೆಯಲ್ಲಿ ಎರಡು ಕಡೆಯಿಂದ ಈ ಮುಸ್ಲಿಂ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಇವರು ಶಾಮನೂರ್ ಏನು ಸಮರ್ಥ್ ಶಾಮನೂರ್ ಆಗಿರ್ಬೋದು ಅಧಿಕೃತವಾಗಿ ಎಲ್ಲ ದಾಖಲೆಗಳನ್ನ 2 ಸೆಟ್ನಲ್ಲಿ ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಸಂಜೆವರೆಗೆ ಯಾರಿಗೆ ಒಂದು ಅಧಿಕೃತ ಘೋಷಣೆ ಆಗ್ತಿದೆ, ಅದಾದ ನಂತರ ರಾಜಕೀಯ ಚಟುವಟಿಕೆಗಳು ಮುಂದುವರಿತವೆ. ಜೊತೆಗೆ ಈಗಾಗಲೇ ದಾವೇದಾರರಾಗಿರ್ತಕ್ಕಂಥ ಏನು ಅಲ್ಪಸಂಖ್ಯಾತರ ಏನು ಟಿಕೆಟ್ ದಾವೇದಾರರಾಗಿರ್ತಕ್ಕಂಥವ್ರು ಅವರು ಕೂಡ ಈಗ ಸಭೆಯಲ್ಲಿ ಬೆಂಗಳೂರು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು 6 ಗಂಟೆಗೆ ಉತ್ತರ ದೊರೆಯಲಿದೆ. ರೈಟ್, ಥ್ಯಾಂಕ್ ಯು ಬಸವರಾಜ್.